ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಇದರ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಏಪ್ರಿಲ್ 25ರಿಂದ ಮೇ 8ನೇ ತಾರೀಕಿನವರೆಗೆ ಈ ಎರಡನೇ ಬೋರ್ಡ್ ಎಕ್ಸಾಮ್ ನಡೆಸ್ತಾರೆ. ಎಕ್ಸಾಮ್ ಟೈಮ್ ಟೇಬಲ್ ಅನ್ನು ನೀವು ಈಗ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. ಇದನ್ನು ನಾವು ನಮ್ಮ ವಾಟ್ಸ್ಆಪ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಆಲ್ರೆಡಿ ಶೇರ್ ಮಾಡಿದೀವಿ, ಚೆಕ್ ಮಾಡಬಹುದು. ವಾಟ್ಸ್ಆಪ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಯಿನ್ ಆಗೋದಕ್ಕೆ ಲಿಂಕ್ ಅಥವಾ ಫಾಲೋ ಮಾಡೋದಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಈಗ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಕೊಡ್ತಾರೆ ಎರಡನೇ ಬೋರ್ಡ್ ಎಕ್ಸಾಮ್ ಬರೆದ್ರೆ ಅದನ್ನ ನಿಮ್ಗೆ ಹೇಳೋದಾದ್ರೆ, ಅಂದ್ರೆ ಮಾರ್ಕ್ಸ್ ಯಾವ ರೀತಿ ಅಲಾಟ್ ಆಗುತ್ತೆ ಅದನ್ನ ಹೇಳೋದಾದ್ರೆ, ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರಿಗೆ ಇಂಗ್ಲಿಷ್ ಎಕ್ಸಾಮ್ ಅನ್ನ ಬರೆದು ಅಂತ ತಿಳ್ಕೊಳ್ಳಿ. ಅವ್ರು ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರೆ ಎಕ್ಸಾಮ್ ಅನ್ನ ಬರೆದ್ರು. ಆದ್ರೆ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಅವರಿಗೆ 96 ಬಂದಿತ್ತು, ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 93 ಬಂತು ಅಂತ ತಿಳ್ಕೊಳ್ಳಿ. ಅಂದ್ರೆ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಆವಾಗ ಎರಡೂ ಎಕ್ಸಾಮ್ ಅಲ್ಲಿ ಕಂಪೇರ್ ಮಾಡಿದಾಗ ಯಾವ ಒಂದು ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಅದನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಸೊ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲೇ ಜಾಸ್ತಿ ಮಾರ್ಕ್ಸ್ ಬಂದಿದ್ರೆ ಅದನ್ನೇ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಈಗ ಮತ್ತೊಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರು ಕೂಡ ಇಂಗ್ಲಿಷ್ ಎಕ್ಸಾಮ್ನೇ ಬರೆದ್ರು. ಅವರಿಗೆ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಏನಾಯ್ತು 98 ಬಂತು, ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 89 ಬಂತು ಅಂತ ಹೇಳ್ಕೊಳ್ಳಿ. ಅವಾಗ 98 ಏನ್ ಬಂದಿರುತ್ತೆ ಎರಡನೇ ಬೋರ್ಡ್ ಎಕ್ಸಾಮ್ ಅದನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ನಂತರ ಈ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಸಬ್ಜೆಕ್ಟ್ ಕೂಡ ಅಪ್ಲೈ ಮಾಡೋದಕ್ಕೆ ಆಗುತ್ತೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್. ಅಂದ್ರೆ ಒಂದೇ ಸಬ್ಜೆಕ್ಟ್ ಎಕ್ಸಾಮ್ ಅಷ್ಟು ಚೆನ್ನಾಗಿ ಆಗಿಲ್ಲ, ಅದೊಂದೇ ಸಬ್ಜೆಕ್ಟ್ ಎಕ್ಸಾಮ್ ಅನ್ನ ಎರಡನೇ ಬೋರ್ಡ್ ಎಕ್ಸಾಮ್ ಬರೆದು ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇರುತ್ತೆ. ಓಕೆ, ಅದೇ ಈಗ ನಾನೊಂದು 4 ಸಬ್ಜೆಕ್ಟ್ಗೆ ಬರೀತೀನಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಒಬ್ಬ ಸ್ಟೂಡೆಂಟ್ ಅದ ತಿಳ್ಕೊಳ್ಳಿ, ಅವರು ಇಂಗ್ಲಿಷ್ ಬರೆದ್ರು, ಕನ್ನಡ ಬರೆದ್ರು, ಫಿಸಿಕ್ಸ್ ಬರೆದ್ರು, ಅದರ ನಂತರ ಬಯಾಲಜಿ ಬರೆದ್ರು ಅಂತ ತಿಳ್ಕೊಳ್ಳೋಣ. ಈಗ ಅವರಿಗೆ ಕನ್ನಡ ಎಕ್ಸಾಮ್ ಅಲ್ಲಿ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿದ್ರೆ ಅದನ್ನೇ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಈಗ ಇಂಗ್ಲಿಷ್ ಅಲ್ಲಿ ಏನಾಗುತ್ತೆ, ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬಂತು, ಆ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋದನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಅದೇ ರೀತಿ ಫಿಸಿಕ್ಸ್ಗೂ ಕೂಡ 100ಗೆ 93 ಬಂದಿದೆ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ, ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 99 ಬಂತು ಅಂತ ಹೇಳಿದ್ರೆ 99 ಬಂದಿರೋದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬರುತ್ತೆ. ಓಕೆ, ಅದೇ ರೀತಿ ಬಯಾಲಜಿಯಲ್ಲೂ ಕೂಡ ಏನಾಗುತ್ತೆ, ಅವರು ಮೊದಲನೇ ಬೋರ್ಡ್ ಎಕ್ಸಾಮ್ ಬರೆದ್ರು, ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 93 ಬಂದಿದೆ, ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 86 ಬಂತು ಅಂತ ಹೇಳಿದ್ರೆ 93 ಏನ್ ಬಂದಿತ್ತು ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಅದನ್ನೇ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಈ ರೀತಿ ಸಬ್ಜೆಕ್ಟ್ ವೈಸ್ ಹೈಯೆಸ್ಟ್ ಮಾರ್ಕ್ಸ್ ಏನ್ ಬಂದಿರುತ್ತೆ ಅದನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮಗೆ ಕೊಡ್ತಾರೆ. ನಂತರ ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಗೆ ಬರೆಯೋದ್ರಿಂದ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಾದ್ರು ಸ್ಟಾರ್ ಮಾರ್ಕ್ ಬರುತ್ತಾ ಅಥವಾ ರಿಪೀಟರ್ ಅಂತ ಮೆನ್ಷನ್ ಆಗತ್ತಾ ಅದು ಕೇಳಿದ್ರೆ ಇಲ್ಲ, ಎಲ್ಲೂ ಕೂಡ ರಿಪೀಟರ್ ಅಂತ ಮೆನ್ಷನ್ ಆಗಲ್ಲ. ಅದೇ ರೀತಿ ಎಲ್ಲೂ ಸ್ಟಾರ್ ಮಾರ್ಕ್ ಆ ರೀತಿ ಏನೂ ಬರಲ್ಲ. ನೀವು ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೆ ಎರಡನೇ ಬೋರ್ಡ್ ಎಕ್ಸಾಮ್ ಬರೆದ್ರೆ ಮೊದಲನೇ ಬೋರ್ಡ್ ಎಕ್ಸಾಮ್ ಅಷ್ಟೇ ಬರೆದಿದ್ರೆ, ಅಂದ್ರೆ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈನೇ ಮಾಡಿಲ್ಲ, ಮೊದಲನೇ ಬೋರ್ಡ್ ಎಕ್ಸಾಮ್ ಅಷ್ಟೇ ಬರ್ತಿದ್ರ, ಆವಾಗ ಯಾವ ರೀತಿ ಮಾರ್ಕ್ಸ್ ಕಾರ್ಡ್ ಬರ್ತಿತ್ತೋ ಅದೇ ರೀತಿ ಸೇಮ್ ಮಾರ್ಕ್ಸ್ ಕಾರ್ಡ್ ಎರಡನೇ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೆ ಬರೆದ ನಂತರ ಕೂಡ ಬರುತ್ತೆ, ಏನು ಚೇಂಜಸ್ ಇರಲ್ಲ. ಮತ್ತು ಯಾರು ಡೌಟ್ ಇದೆಯಾ? ಡೌಟ್ ಇದ್ರೆ ಕಮೆಂಟ್ ತಿಳಿಸಿ. ಸಿಗೋಣ ಹಾಗಿದ್ರೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.